ನೆಕ್ಸ್ಟ್ ಕ್ವಶನ್ ಗಿವನ್ನು ಮೀನು ಎ ಸ್ಟ್ಯಾಂಡರ್ಡ್ ಎಕ್ಸ್ ಸೀರೀಸು ಮತ್ತು ವೈ ಸೀರೀಸು 1800 14 to 20 ಆ್ಯಂಡ್ ಆರ್ ಕೊಟ್ಟಿದ್ದಾರೆ. ರೈಟ್ ಆನ್ ದ ಈಕ್ವೇಷನ್ ಆಫ್ ಲೈನ್ಸ್ ಆಫ್ ರಿಗ್ರೆಷನ್ ಆ್ಯಂಡ್ ಹೆನ್ಸ್ ಫೈಂಡ್ ಮೋಸ್ಟ್ ಪ್ರಾಬಬಲ್ ವ್ಯಾಲ್ಯೂ ಆಫ್ ವೈ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 70 ಅಂತ ಕೊಟ್ಟಿರ್ತಾರೆ. ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಈವನ್ ನೀಟಾಗಿ ಬರ್ಕೊಬಿಡೋಣ. ಇದು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 18, y bar is 100, then sigma x ಇದು sigma x is 14 and sigma y is 20. First formula, regression line of y on x. Formula 1 y minus y bar is equal to r sigma y by ಮತ್ತು r ಕೊಟ್ಟಿದ್ದಾರೆ. r is equal to 0.8 x minus x bar. ಈಗ ನೋಡಿ y minus y bar is ಎಷ್ಟು 100, r ಎಷ್ಟು 0.8, sigma y ಎಷ್ಟು 20, sigma x 14, x minus x bar is 18. ಇಲ್ಲಿ ಇದನ್ನ ಮಾಡಬೇಕು. 0.8 into 20 divided by 14 ಇದು ಎಷ್ಟು ಬರುತ್ತೆ 1.143 ಬರುತ್ತೆ. 1.14 ಅಂತ 2 ಡೆಸಿಮಲಲ್ಲಿ ಬರ್ಕೊಳ್ಳಿ ಸಾಕು. y minus 100 is equal to 1.14 into x minus 18 ಇದನ್ನ ಮಲ್ಟಿಪ್ಲೈ ಮಾಡಿ. y minus 100 is equal to 1.14x plus into minus 1.14 into 18 20.52. y is equal to 1.14x minus 20.52 ಪ್ಲಸ್ 100 ನೋಡಿ. -100 ಈ ಕಡೆ ಬಂದರೆ +100 ಆಗುತ್ತೆ. 79.48 ಆಗುತ್ತೆ. ನೆಕ್ಸ್ಟು ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ. ಅದಕ್ಕೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು r sigma x by sigma y, y minus y bar. X minus x bar is 18, r is 0.8, sigma x is 14, sigma y is 20, y minus y bar is 100. ನೋಡಿ ಎಷ್ಟು 0.8 into 14 divided by 20 ಅಂದರೆ ಎಷ್ಟಾಗುತ್ತೆ ಇದು 0.56 ಆಗುತ್ತೆ. x minus 18 0.56 y minus 100 x minus 18 0.56 y 0.56 into 100 ಎಷ್ಟಾಗುತ್ತೆ 56. ಇದು ನೋಡಿ x is equal to 0.56 y minus 56 ಪ್ಲಸ್ 18 ಆಗುತ್ತೆ. ಇದು -56 ಪ್ಲಸ್ 18 ಎಷ್ಟಾಯಿತು -38. x is equal to 0.56 y minus 38 x on y ಆಯಿತು. ಈಗ ಅವ್ರೇನು ಕೇಳಿದ್ದಾರೆ, ಈಗ ಎಕ್ಸ್ 70 ಇದ್ದರೆ ವೈ ವ್ಯಾಲ್ಯೂ ಏನು ಅಂತ. ಇದಕ್ಕೆ y is equal to ಇದೆಯಲ್ಲ ಇದಕ್ಕೆ ಹಾಕ್ಕೊಳ್ಳಿ. ಇದನ್ನ ಇಕ್ವೇಷನ್ 1 ಅಂತ ಅಂದ್ಕೊಳ್ಳೋಣ. x is equal to 70 in 1, y is equal to ಏನಾಗುತ್ತೆ 1.14 into 70 plus 79.48 ಎಷ್ಟಾಗಿದು 1.14 into 70 plus 79.48 159.28
y is equal to 159.28 ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇದು ಇಂಪಾರ್ಟೆಂಟು ಈಗ ಮಾಡ್ತಿರೋದು. ಶೋ ದಟ್ if theta is the angle between the lines of regression tan theta is equal to sigma x sigma y square x square plus sigma y square 1 minus r square by r. ನೋಡಿ ಇದನ್ನ ಯಾವ ಥರ ಮಾಡಿ, we know that if theta is acute, the angle between the lines y is equal to m1x plus u1 and y is equal to m2x plus c2 is given by, ನೋಡಿ ನಮಗೆ ಇದು ಗೊತ್ತಿದೆ ಅಲ್ವಾ, ಎರಡು ಲೈನ್ ಇದ್ದರೆ ಈ ಥರ ಫಾರ್ಮಲ್ಲಿ, ಅದಕ್ಕೆ ಟ್ಯಾನ್ ಥೀಟಾ ಬಂದು ಫಾರ್ಮುಲಾ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಲೈನ್ಸ್ಗೆ m2 minus m1 divided by 1 plus m1 into m2. ಇದು ಯಾವ ಕೇಸಲ್ಲಿ, ಇನ್ ಕೇಸ್ ಆಫ್ ಈ ಥರ ಲೈನ್ ಇದ್ದರೆ m1x plus c1 y is equal to m2x plus c2. ಈಗ ನಮ್ಗೆ ಗೊತ್ತಿರೋದು ರಿಗ್ರೆಷನ್ ಲೈನ್ ಆಫ್ y ಆನ್ x ಗೊತ್ತು ನಮಗೆ, ಅದು ಫಾರ್ಮುಲಾ ಬಂದು ಇದು ಗೊತ್ತಿರಬೇಕು ನಿಮಗೆ, y minus y bar r sigma y by sigma x. ಇದು ಜನರಲ್ ನಿಮಗೆ ಮೊದಲೇ ನೀವು ಓದಿರ್ತೀರ ಬೇಸಿಕ್, ಅದು ಇದು ಈಗ ರಿಗ್ರೆಷನ್ ಲೈನ್ ಫಾರ್ಮುಲಾ ಇದು. ಈಗೇನು ಮಾಡಬೇಕು, ಇಲ್ಲಿ m1 ಅಂದರೆ ಈಗ ಸ್ಲೋಪ್ ಆಫ್ m1 ಅಂದರೆ ಸ್ಲೋಪ್ ಅಂತ, ಸ್ಲೋಪ್ ಆಫ್ ಎಬೋ ಲೈನ್ ಇಸ್ ಅದನ್ನ m1 ಅಂದ್ಕೊಳ್ಳೋಣ, ಆರ್ ಸಿಗ್ಮಾ ವೈ ಬೈ ಸಿಗ್ಮಾ ಎಕ್ಸ್. ಸ್ಲೋಪ್ ಅಂದರೆ ಇಲ್ಲಿ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿದೆ. ಇದು ಎಮ್ ಇದ್ದಂಗೆ, ಇದು m1 ಅಂತ ತಗೊಳ್ಳಿ. ಇನ್ನೊಂದೇನು ಗೊತ್ತಾಯ್ತಲ್ವಾ, ಇದು m1. ನೆಕ್ಸ್ಟ್ ರಿಗ್ರೆಷನ್ ಲೈನ್ ಆಫ್ ಎಕ್ಸ್ ಆನ್ ವೈ ಗೊತ್ತು, ಅದು ಫಾರ್ಮುಲಾ ಏನು, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಆರ್ ಸಿಗ್ಮಾ ಎಕ್ಸ್ ಬೈ ಸಿಗ್ಮಾ ವೈ ಇಂಟು ವೈ ಮೈನಸ್ ವೈ ಬಾರ್. ಇಲ್ಲೂ ವೈ ಮೈನಸ್ ವೈ ಬಾರ್ ಬರೋ ಥರ ಲೆಫ್ಟಲ್ಲಿ ಮಾಡ್ಕೋಬೇಕು. ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ ಟು, ನೋಡಿ ಇದನ್ನ ಈ ಕಡೆ ಕಳಿಸಿ, ಸಿಗ್ಮಾ ವೈ ಮೇಲ್ಗಡೆ ಬರುತ್ತೆ, ಆರ್ ಸಿಗ್ಮಾ ಎಕ್ಸ್ ಕೆಳಗಡೆ ಬರುತ್ತೆ, ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಈಗ ಸ್ಲೋಪ್ ಸಿಗುತ್ತೆ ನಿಮಗೆ, ಸ್ಲೋಪ್ ಆಫ್ ಎಬೋ ಲೈನ್ ಈಸ್ ಈ ಸ್ಲೋಪ್ನ m2 ಅಂತ ಡಿನೋಟ್ ಮಾಡ್ಕೊಳ್ಳೋಣ, ಸಿಗ್ಮಾ ವೈ ಬೈ ಆರ್ ಸಿಗ್ಮಾ ಎಕ್ಸ್. ಈಗ ಟ್ಯಾನ್ ಥೀಟಾನ ಫೈಂಡ್ ಮಾಡಬೇಕು. ದೇರ್ಫೋರ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು m2 ಮೈನಸ್ m1 ಅಂದರೆ ಇದರಲ್ಲಿ m2 ಯಾವುದು, ಸಿಗ್ಮಾ ವೈ ಆರ್ ಸಿಗ್ಮಾ ಎಕ್ಸ್ ಮೈನಸ್ m1 ಯಾವುದು, ಆರ್ ಸಿಗ್ಮಾ ವೈ ಬೈ ಸಿಗ್ಮಾ ಎಕ್ಸ್ divided by 1 plus m1 into m2. m1 ಏನು r sigma y by sigma x, m2 ಒಂದು sigma y by r sigma x. ನೋಡಿ e r ಕ್ಯಾನ್ಸಲ್ ಆಗುತ್ತೆ. tan theta is equal to
ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಇದನ್ನ ಇದಕ್ಕೆ ಮಲ್ಟಿಪ್ಲೈ, ಆರ್ ಇಂಟು ಆರ್ ಸ್ಕ್ವೇರ್ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಡಿವೈಡೆಡ್ ಬೈ ಆರ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇದನ್ನ ಈ ಥರ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಬಿಟ್ಟು ಮಾಡಿ, ಇಲ್ಲಾಂದರೆ ಬರೀ ಆರ್ ಸಿಗ್ಮಾ ಎಕ್ಸ್ ಎಲ್ ಸಿ ಎಮ್ ತೊಗೊಂಡ್ರು ಆಗುತ್ತೆ. ಆದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಈ ಥರ ಮಾಡಿದ್ದೀನಿ ಅಷ್ಟೇ. ಸಿಗ್ಮಾ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದು ಎರಡನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಈಗ 1 ಪ್ಲಸ್ ಸಿಗ್ಮಾ ವೈ ಇಂಟು ಸಿಗ್ಮಾ ವೈ ಅಂದರೆ ಸಿಗ್ಮಾ ವೈ ಸ್ಕ್ವೇರ್, ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ಎಕ್ಸ್ ಅಂದರೆ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಈಗ ಇಲ್ಲಿ ಸಿಗ್ಮಾ ಎಕ್ಸ್ನ ಕಾಮನ್ ತಗೊಳ್ಳಿ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈನ ಕಾಮನ್ ತಗೊಳ್ಳಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಸಿಗ್ಮಾ ವೈನ ಕಾಮನ್ ತಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಆರ್ ಸ್ಕ್ವೇರ್ ಉಳಿಯುತ್ತೆ. 1 ಮೈನಸ್ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಆರ್ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವೈ ಸ್ಕ್ವೇರ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಇದು ಎಲ್ ಸಿ ಎಮ್ ಮಾಡಿಕೊಂಡ್ರೆ ಕೆಳಗಡೆ ನೋಡಿ, ಇದು ಡಿವೈಡ್ ಇರೋದು ಮಲ್ಟಿಪ್ಲೈ ಆದರೆ ಇದು ರೆಸಿಪ್ರೋಕಲ್ ಮಾಡಬೇಕು. ಏನಾಗುತ್ತೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ 1 ಮೈನಸ್ ಆರ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಆರ್ ಸಿಗ್ಮಾ ಎಕ್ಸ್. ಇದನ್ನ ಬೇಕಾದರೆ ಕ್ಯಾನ್ಸಲ್ ಮಾಡ್ಬೋದು, ಮಾಡೋಕ್ಕೆ ಹೋಗಬೇಡಿ. ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ, ಇದು ಕ್ಯಾನ್ಸಲ್ ಮಾಡ್ಬಿಡಿ. ಫೈನಲ್ ಆನ್ಸರ್ ಏನು, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಪ್ರೂವ್ ಮಾಡಬೇಕಾಗಿರೋದು ಏನು ನೀವು ಪ್ರೂವ್ ಆಯ್ತಲ್ವ. ಈಗ ನೋಡಿ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈನ ಒಂದು ಕಡೆ ಮಾಡ್ಕೊಳ್ಳಿ. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವೈ ಸ್ಕ್ವೇರ್. ಇಲ್ಲಿ ಆರ್ನ ಒಂದು ಕಡೆ ಮಾಡ್ಕೊಳ್ಳಿ. 1 ಮೈನಸ್ ಆರ್ ಸ್ಕ್ವೇರ್ ಕೆಳಗಡೆ ಏನು ಬರುತ್ತೆ, ಆರ್. ಅಷ್ಟೇ, ರೀಅರೇಂಜ್ ಮಾಡಿ ಬರೆಯೋದಷ್ಟೇ. ಇಷ್ಟೇ ಈ ಡಿರೈವೇಷನ್ನು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಇಫ್ ದ ಕೋಎಫಿಷಿಯಂಟ್ ಆಫ್ correlation between two variable x and y is 0.5 and the acute angle between their lines of regression is tan inverse 3/5, then show that ಅಂತ ಈ ಥರ ಕ್ವಶನ್ ಕೇಳಿದ್ರೆ ಏನು ಮಾಡಿ, ಫಸ್ಟ್ ಆರ್ ಕೊಟ್ಟಿದ್ದಾರೆ 0.5 ಕೋಎಫಿಷಿಯಂಟ್ ಆಫ್ correlation. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್ ಅಂದರೆ ಡೀಟಾ ಕೊಟ್ಟಿದ್ದಾರೆ, ಟ್ಯಾನ್ ಇನ್ವರ್ಸ್ 3/5 ಇಷ್ಟು ಕೊಟ್ಟಿದ್ದಾರೆ. ನಮಗೆ ಗೊತ್ತು ದ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಆಫ್ ರಿಗ್ರೆಷನ್ is given by ನೋಡಿ ಫಾರ್ಮುಲಾ ಲಾಸ್ಟು ನಾವು ಮಾಡ್ಕೊಂಡು ಅದೇ ಫಾರ್ಮುಲಾ ಥರ ಯೂಸ್ ಮಾಡಬೇಕು. ಇದೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಹೋಲ್ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವೈ ಸ್ಕ್ವೇರ್ 1 ಮೈನಸ್ ಆರ್ ಸ್ಕ್ವೇರ್ ಬೈ ಆರ್. ಇಲ್ಲಿ ನೋಡಿ, ಇದು ಟ್ಯಾನ್ ಥೀಟಾ ಏನಾಗುತ್ತೆ, 3/5 ಆಗುತ್ತೆ. ಟ್ಯಾನ್ ಇನ್ವರ್ಸ್ ಈ ಕಡೆ ಹೋದರೆ ಟ್ಯಾನ್ ಥೀಟಾ, ಇಲ್ಲಾಂದರೆ ಇದ್ರ ಕೆಳಗಡೆ ಇದನ್ನ ಬರೀರಿ ಅಷ್ಟೇ. ದೇರ್ಫೋರ್ ಟ್ಯಾನ್ ಥೀಟಾ ಅಂದ್ರೇನು, 3/5 ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವೈ ಸ್ಕ್ವೇರ್. ಇದು 1 ಮೈನಸ್ 0.5 ಸ್ಕ್ವೇರ್ ಡಿವೈಡ್ ಬೈ 0.5. ಇದು ನೋಡಿ ಏನು ಮಾಡಬೇಕು ನೋಡ್ಕೊಳ್ಳಿ ನೀಟಾಗಿ. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಒನ್ ಮೈನಸ್ 0.5 ಸ್ಕ್ವೇರ್ ಡಿವೈಡೆಡ್ ಬೈ 0.5 3/2 ಬರುತ್ತೆ. ಇದು ಎಷ್ಟು ಬರುತ್ತೆ, 3/2. ನೋಡಿ, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳೋಣ. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ
sigma x square plus sigma y square into 3/2 is equal to 3/4. ನೋಡಿ ಇದು ಈ ಕಡೆ ಹೋದರೆ ಇನ್ನು ನೋಡಿ ಇದು ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ, ಇದು ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ, 3 × 2. ಈ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 3ನ ಈ ಕಡೆ ಮಾಡಿ, 5 × 3. 3 × 2 5 × 3 ಎಷ್ಟಾಯಿತು? 2/5 ಆಗುತ್ತೆ. ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಗ್ಮಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 2/5. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 5 ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಇಸ್ ಈಕ್ವಲ್ ಟು 2 ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸಿಗ್ಮಾ ವೈ ಸ್ಕ್ವೇರ್. ನೋಡಿ ಇದಾದಮೇಲೆ ಏನು ಮಾಡ್ಬೇಕು ನೀವು, 2 ಸಿಗ್ಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸಿಗ್ಮಾ ವೈ ಸ್ಕ್ವೇರ್. ನೋಡಿ ಪ್ಲಸ್ ಈ ಕಡೆ ಬಂದರೆ -5 ಸಿಗ್ಮಾ ಎಕ್ಸ್ ಆಗುತ್ತೆ, ಇಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಈಗ ನೋಡಿ 2 ಸಿಗ್ಮಾ ಎಕ್ಸ್ ಸ್ಕ್ವೇರ್, ಇದನ್ನ ಈ ಕಡೆ ಬರ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳಿ, ಪ್ಲಸ್ 2 ಸಿಗ್ಮಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇದನ್ನ ಈ ಕಡೆ ಬರ್ಕೊಳ್ಳಿ, ಇದನ್ನ ಈ ಕಡೆ ಬರ್ಕೊಳ್ಳಿ. ಇದನ್ನ ನೋಡಿ ಫ್ಯಾಕ್ಟರೈಸೇಷನ್ ಮಾಡೋದು ಯಾವ ಥರ, 2 × 2 4 ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಗ್ಮಾ ವೈ ಸ್ಕ್ವೇರ್. 4ಗೆ ಫ್ಯಾಕ್ಟರೈಸೇಷನ್ ಬಂದು 4 × 1 4 × 1. ಇಲ್ಲೂ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಹಾಕಿ, ಇಲ್ಲೂ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಹಾಕಿ. ಇದು ನೋಡಿ ಇದು ಮೈನಸ್, ಇದು ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, 4 1 = 4 ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ಎಕ್ಸ್ ಸಿಗ್ಮಾ ಎಕ್ಸ್ ಸ್ಕ್ವೇರ್, ಸಿಗ್ಮಾ ವೈ ಇಂಟು ಸಿಗ್ಮಾ ವೈ ಸ್ಕ್ವೇರ್. ಇದು ಆ್ಯಡ್ ಮಾಡಿದ್ರೆ -5 ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಇದೊಂದು ಸ್ಟೆಪ್ ನಿಮಗೆ ಈಗ ಬರೀತಾ ಇರೋದು, ನೀವು ಒಂದು ಜ್ಞಾಪಕ ಇಟ್ಕೊಬಿಟ್ರೆ ಪ್ರಾಬ್ಲಮ್ ಮುಗೀತು. ಹೆಂಗೆ ನೋಡಿ, 2 ಸಿಗ್ಮಾ ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ, ಆಮೇಲೆ ಇದನ್ನ ಬರೀರಿ, -4 ಸಿಗ್ಮಾ ಎಕ್ಸ್ ಸಿಗ್ಮಾ ವೈ -1 ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಅಥವಾ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಪ್ಲಸ್ 2 ಸಿಗ್ಮಾ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಅಂದರೆ ಇದನ್ನ ಈ ಥರ ಬರೆಯೋದು ಗೊತ್ತಿದ್ರೆ ಸಾಕು ನಿಮಗೆ. ಇದ್ರ ಬದಲು ಇದು -4 ಮತ್ತು -1 ಬರಲಿ. ಈಗ ಇದು 2 ಸಿಗ್ಮಾ ಎಕ್ಸ್ನ ಕಾಮನ್ ತೊಗೊಳ್ಳಿ. ಇಲ್ಲಿ 2 ಸಿಗ್ಮಾ ಎಕ್ಸ್ ಕಾಮನ್ ತೊಗೊಂಡ್ರೆ ಬರೀ ಸಿಗ್ಮಾ ಎಕ್ಸ್ ಉಳಿಯುತ್ತೆ. ಇಲ್ಲಿ 4ಅಲ್ಲಿ 2 ಹೋದರೆ 2 ಉಳಿಯುತ್ತೆ, 2 ಸಿಗ್ಮಾ ವೈ ಉಳಿಯುತ್ತೆ. ಇಲ್ಲಿ ಸಿಗ್ಮಾ ವೈನ ಕಾಮನ್ ತೊಗೊಳ್ಳಿ, ಸಿಗ್ಮಾ ಎಕ್ಸ್ ಇಲ್ಲಿ ಪ್ಲಸ್ ಇರೋದು ಮೈನಸ್ ಹಾಕಿ, 2 ಸಿಗ್ಮಾ ವೈ ಈಸ್ ಈಕ್ವಲ್ ಟು 0. ದೇರ್ಫೋರ್ ಇದು ನೋಡಿ ಸಿಗ್ಮಾ ಎಕ್ಸ್ ಮೈನಸ್ 2 ಸಿಗ್ಮಾ ವೈ ಬಂದು ಕಾಮನ್, ಇದರಲ್ಲಿ ಈಗ ತಗೊಳ್ಳಿ, ಸಿಗ್ಮಾ ಎಕ್ಸ್ ಮೈನಸ್ 2 ಸಿಗ್ಮಾ ವೈನ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ, 2 ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಉಳಿಯುತ್ತೆ. ಇಲ್ಲಿ ನೋಡಿ ಇದು ರಫು ಈಸ್ ಈಕ್ವಲ್ ಟು 0. ದೇರ್ಫೋರ್ ಏನಾಗುತ್ತೆ ನೀಟಾಗಿ ಬರ್ಕೊಳ್ಳೋಣ. ನೋಡಿ ಸಿಗ್ಮಾ ಎಕ್ಸ್ ಮೈನಸ್ 2 ಸಿಗ್ಮಾ ವೈ ಎರಡರಲ್ಲೂ ಕಾಮನ್ ತೊಗೊಂಡ್ರೆ ಇಲ್ಲಿ 2 ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಉಳಿಯುತ್ತೆ. ಇಲ್ಲಿ ನೋಡಿ ಸಿಗ್ಮಾ ಎಕ್ಸ್ ಮೈನಸ್ 2 ಸಿಗ್ಮಾ ವೈ ಈಸ್ ಈಕ್ವಲ್ ಟು 0 ಆರ್ 2 ಸಿಗ್ಮಾ ಎಕ್ಸ್ ಮೈನಸ್ ಸಿಗ್ಮಾ ವೈ ಈಸ್ ಈಕ್ವಲ್ ಟು 0. therefore ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು 2 ಸಿಗ್ಮಾ ವೈ ಆರ್ ಸಿಗ್ಮಾ 2 ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ ವೈ. ಇನ್ನು ಮೈನಸ್ ಈ ಕಡೆ ಒಂದು ಪ್ಲಸ್, ಇದು ಪ್ರೂವ್ ಆಯಿತು ನೋಡಿ. ಸೊ ದಟ್ ಸಿಗ್ಮಾ ವೈ ಈಸ್ ಈಕ್ವಲ್ ಟು 2 ಸಿಗ್ಮಾ ಎಕ್ಸ್ ಮತ್ತು ಆರ್ ಸಿಗ್ಮಾ ಎಕ್ಸ್ ಅಂದರೆ 2 ಸಿಗ್ಮಾ. ಇದನ್ನೇ ಇನ್ನೊಂದು ಸರ್ತಿ ಬರ್ಕೊಡಿ. ಆರ್ ಇಲ್ಲಿ ಲೆಫ್ಟ್ ಹ್ಯಾಂಡ್ನ ರೈಟಲ್ಲಿ ಬರೀರಿ, ರೈಟ್ ಹ್ಯಾಂಡ್ನ ಲೆಫ್ಟಲ್ಲಿ ಬರೀರಿ ಅಷ್ಟೇ. ಥ್ಯಾಂಕ್ ಯು.